ನಮ್ಮ ಒಬ್ಬಿಗೆ ಬುದ್ಧಿಯವ್ರು ಏನು ಹೇಳೋರಂತೆ, ಏನು ಹೇಳೋರೆ ಅಂತ ಅವನ್ನೇ ಕೇಳೋಣ ಬಂದ. ಏನು ಹೇಳೋರಂತೆ ಅಂದರೆ ಫ್ರೆಂಡ್ಸಿಂದ ನಿಂಗೆ ಅಪಾಯ ಜಾಸ್ತಿ, ಫ್ರೆಂಡ್ಸ್ ಜೊತೆ ಎಲ್ಲೋ ನೀನು ಹೋಗ್ಬೇಡ ಅಂತ ಹೇಳ್ಬಿಟ್ಟವ್ರಂತೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮಸ್ಕಾರ ದೇವ್ರು. ನಮಸ್ಕಾರ ನಮಸ್ಕಾರ. ಇವತ್ತು ಬೆಳಗ್ಗೆ ನನ್ನ ಫ್ರೆಂಡ್ ಫೋನ್ ಮಾಡಿ, ಮಗ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬರೋಣ, ಸುಮಾರು ದಿನ ಆಗಿದೆ ಬಾ ಅಂತ ಕರೆದಂತ. ಬೆಳಗ್ಗೆ ಬೇಗ ಫ್ರೆಶ್ ಅಪ್ ಆಗಿ ಮೇಲ್ಗಡೆ ಹೋಗಿ ನೋಡ್ತೀನಿ 8 ಗಂಟೆ ಆಗಿರೋ ನಮ್ಮ ಸೂರ್ಯ ಇನ್ನೂ ಹುಟ್ಟಿರಲಿಲ್ಲ. ಅವಾಗ ನಂಗೊಂದು ಪ್ರಶ್ನೆ ಕಾಡ್ತು, ಸೂರ್ಯ ಎಲ್ಲರೂ ಮಲ್ಕೊಬಿಟ್ಟವನ ನಿದ್ದೆ ಮಾಡ್ತಾ ಅಂತ. ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಅಲ್ಲಿಂದ ನಾನು ನನ್ನ ತಲೆಗೆ ಒಂದು ಹೆಲ್ಮೆಟ್ ಹಾಕೊಂಡು, ಕೈಯಲ್ಲಿ ಒಂದು ಹೆಲ್ಮೆಟ್ ಇಟ್ಕೊಂಡು ಅವ್ನು ಪಿಕಪ್ ಮಾಡಕ್ಕೆ ಹೋದೆ. ನಾನು ಈ ಥರ ಬೈಕ್ ಓಡಿಸೋದನ್ನ ವಿಡಿಯೋ ಮಾಡೋದನ್ನ ಮನೇಲಿ ಏನಾದರೂ ನೋಡಿದ್ರೆ ನನ್ನ ಕತೆ ಯಾಕಪ್ಪ ಇವ್ ನಿಂಗೆ ಹೇಳ್ತವನೆ ಅಂತ ಯೋಚನೆ ಮಾಡ್ತಿದ್ದೀರಾ? ಸ್ವಲ್ಪ ದಿನದಿಂದ ಬೈ ಮಿಸ್ ಆಗಿ ನಾನು ಬೈಕಲ್ಲಿ ಬಿದ್ದೆ. ಆದರೆ ನಾನು ನೋಡಿದವರು ನಮ್ಮ ಮನೆಯವರು ಕೂಡ ಹೆಂಗೆ ಬಿದ್ದೆ ಅಂತ ಕೇಳಲಿಲ್ಲ, ನೀನು ಬಿದ್ದಿದ್ದು ವಿಡಿಯೋ ಮಾಡ್ಕೊಂಡು ಬರ್ತಾನೆ ಅಂತ ಅವರೇ ಫಿಕ್ಸ್ ಆಗಿಬಿಟ್ಟಿದ್ರು. ಈ ರೀಸನಿಂದ ನಾನು ಸ್ವಲ್ಪ ದಿನದಿಂದ ವೀಡಿಯೋಸ್ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದ್ದೆ. ಹಿಂಗೆ ವೀಡಿಯೋ ಮಾಡ್ತಾ ಮಾಡ್ತಾ ಅವನಿಗೆ ಜಾಗಕ್ಕೆ ಹೋಗಿ ಅವನು ಪಿಕಪ್ ಮಾಡ್ಕೊಂಡು ನಾವು ಸೀದಾ ಬೆಟ್ಟದ ಕಡೆ ಹೊರಟ್ವಿ. ನಾವು ಬೆಟ್ಟಕ್ಕೆ ಹೋಗೋಕ್ಕಿಂತ ಮುಂಚೆನೇ 3 ಜನ ಹೋಗಿ ಅವರು ಬರಲಿ ಎಲ್ಲ ಒಟ್ಟಿಗೆ ದರ್ಶನಕ್ಕೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ನಿಂತವ್ರೆ. ನಾವೆಲ್ಲ ನಮಗೋಸ್ಕರ ವೆಯ್ಟ್ ಮಾಡ್ತವ್ರೆ ಅಂತ ಹತ್ರಕ್ಕೆ ಹೋದ್ವಿ. ಆಮೇಲೆ ಗೊತ್ತಾಯ್ತು ಅವ್ರ ಫ್ರೆಂಡ್ಸ್ಗೋಸ್ಕರ ಅಂತೆ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇವ್ನು ನೋಡಿದ್ರೆ ನಾನು ಫೋಟೋ ತೆಗಿ ಅಂತ ಇಟ್ಕೊಂಡಿದ್ದ. ಆಮೇಲೆ ಆಯ್ತು ಬಿಡು ಮಗ ಅಂತ ತೆಗೆದೆ. ಮೇಲಿನ ಅಂಬಾರಿ ಫೋಟೋಸ್ ಎಲ್ಲ ತೆಗೆದು ಮುಗಿದಾದ್ಮೇಲೆ ಅವನ್ನ ಕಾಲೇಜ್ ಹತ್ರ ಡ್ರಾಪ್ ಆಗಕ್ಕೆ ಹೋದೆ. ಅವ್ರ ಕಾಲೇಜ್ ನೋಡ್ಬಿಟ್ಟು ನಂಗೆ ಒಂದು ಡೈಲಾಗ್ ನೆನಪಾಯ್ತು. ಇದೆಲ್ಲ ಇದು ಬೋರ್ಡ್ ಅದೇ, ಬಿಲ್ಡಿಂಗ್ ಇಲ್ಲ, ಬರೀ ಮರ ಬೆಳೆದದೆ. ಕಾಲೇಜ್ ಕಾಂಪೌಂಡ್ ಮೇಲೆ ಒಂದು ಹುಡುಗಿ ಕುಂತಿಲ್ಲ, ಇದು ಒಂದು ಕಾಲೇಜ್ ಏನಿಲ್ಲ. ಅವನ್ನ ಕಾಲೇಜ್ ಹತ್ರ ಬಿಟ್ಬಿಟ್ಟು ನಾನು ರೂಮಿಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬಿಟ್ಟು ಎದ್ದು ಟೈಮ್ ನೋಡ್ತೀನಿ 5 ಗಂಟೆ ಆಗಿತ್ತು. ಎದ್ಬಿಟ್ಟು ನಮ್ಮ ಅಚ್ಚ ಎಲ್ಲೋ ಕಾಣಿಸ್ತಿಲ್ವಲ್ಲ ಅಂತ ಮೇಲ್ಗಡೆ ಹೋಗಿ ನೋಡ್ತೀನಿ. ಫೋನಲ್ಲಿ ಅಲ್ಟೆ ಹೊಡಿ ಕುಂತಾನೆ. 3 ಗಂಟೆ ಡ್ಯೂಟಿ ಮುಗಿಸ್ಕೊಂಡು ಬಂದು 5 ಗಂಟೆ ಆಗಿದ್ರು ಯೂನಿಫಾರ್ಮು ಬಿಚ್ಚಿಲ್ಲ. ಇದೆಲ್ಲ ನೋಡ್ತಾ ಇವತ್ತಿನ ಡೇನ ನಾನು ಎಂಡ್ ಮಾಡಿದೆ ಅಷ್ಟೇ.